ಕನ್ನಡ ಶೀಘ್ರಲಿಪಿ ಪ್ರಥಮ ದರ್ಜೆ ವೇಗ ಪತ್ರಿಕೆ 150 ಅಕ್ಷರಗಳ ವೇಗ ಅಭ್ಯಾಸ 24. ಸಹೋದರ ಸಹೋದರಿಯರೇ, ಮಕ್ಕಳೇ, ಕರ್ನಾಟಕ ರಾಜ್ಯೋತ್ಸವ ಸಮಾರಂಭದ ಭಾಗವಾಗಿ ಇಲ್ಲಿ ಮಕ್ಕಳ ಮೇಳ ನಡೆಯುತ್ತಿದೆ. ಇದು ನಮಗೆಲ್ಲ ತುಂಬ ಸಂತೋಷವನ್ನು ಕೊಡುವ ಸಮಾರಂಭ. ಎಷ್ಟೋ ವರ್ಷಗಳು ಕಷ್ಟಪಟ್ಟು ಹೋರಾಡಿ ಕನ್ನಡಿಗರು ಕರ್ನಾಟಕವನ್ನು ಪಡೆದುಕೊಂಡರು. ಬೇರೆ ಬೇರೆ ರಾಜ್ಯಗಳಲ್ಲಿ ಕನ್ನಡ ನೆಲ ಹರಿದು ಹಂಚಿ ಹೋಗಿತ್ತು. ಅವೆಲ್ಲ ಒಂದಾಗಿ ಕನ್ನಡ ಜನರೆಲ್ಲ ಬಹುಪಾಲು ಒಂದು ಆಡಳಿತಕ್ಕೆ ಬಂದಿದ್ದು 24 ವರ್ಷಗಳ ಹಿಂದೆ. ಈಗ ಮೈಸೂರು ಎಂದು ಹೆಸರು ಪಡೆದಿದೆ. ರಾಜ್ಯ ಈಗ ಕರ್ನಾಟಕವಾಗಿದೆ. ನವೆಂಬರ್ 1 ನಮ್ಮ ಚರಿತ್ರೆಯಲ್ಲಿ ಬಹಳ ಮುಖ್ಯವಾದ ದಿನ. ಜೊತೆಗೆ ನವೆಂಬರ್ 14ನೇ ತಾರೀಕು ನಮ್ಮ ಹಿಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಹುಟ್ಟಿದ ದಿನ. ನೆಹರು ಅವರು ಈ ದೇಶಕ್ಕಾಗಿ ಬದುಕಿದರು, ತಮ್ಮನ್ನೇ ಅರ್ಪಿಸಿಕೊಂಡರು. ಪ್ರಪಂಚದ ಶ್ರೇಷ್ಠ ನಾಯಕರಲ್ಲಿ ಒಬ್ಬರಾದ ಅವರು ಮಕ್ಕಳ ಜೊತೆಗೆ ಸರಳವಾಗಿ ಬೆರೆಯುತ್ತಿದ್ದರು. ಹುಡುಗರ ಮಧ್ಯೆ ತಾವು ಹುಡುಗರಾಗಿ ಸಂತೋಷ ಪಡುತ್ತಿದ್ದರು. ಈ ದೇಶದ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕೆಂದು ಸದಾ ದುಡಿದರು. ಆದುದರಿಂದ ರಾಜ್ಯೋತ್ಸವ ದಿನದಂದು ಮಕ್ಕಳ ಮೇಳ ನಡೆಸುವುದು ಅರ್ಥಪೂರ್ಣವಾಗಿದೆ. ಇಲ್ಲಿರುವ ಸಾವಿರಾರು ಮಕ್ಕಳನ್ನು ನೋಡಿ ನನಗೆ ತುಂಬ ಸಂತೋಷವಾಗಿದೆ. ಇವರು ನಮ್ಮ ದೇಶದ ಭಾಗ್ಯ. ಎಷ್ಟು ಶಿಸ್ತಿನಿಂದ ಅವರು ಈ ಪ್ರದರ್ಶನವನ್ನು ನಡೆಸಿದರು. ಎಲ್ಲ ಮಕ್ಕಳಿಗೆ ಮಂಗಳವಾಗಲೆಂದು ಹೃತ್ಪೂರ್ವಕವಾಗಿ ಹಾರೈಸುತ್ತೇನೆ. ಮಾನ್ಯರೇ, ನೀವು ನಮ್ಮ ಹಣಕಾಸು ಸಂಸ್ಥೆಯಿಂದ ವಾಹನ ಖರೀದಿಗಾಗಿ ರೂಪಾಯಿ 1 ಲಕ್ಷವನ್ನು ಪಡೆದಿರುತ್ತೀರಿ. ಸದರಿ ಸಾಲದ ಮೊಬಲಗನ್ನು ಶೇಕಡಾ 10 ಬಡ್ಡಿ ಸಹಿತ ಸಮ ಕಂತುಗಳಲ್ಲಿ ಮಾಸಿಕ 7,000 ರೂಪಾಯಿಗಳಂತೆ ಮರುಪಾವತಿ ಮಾಡುವ ವಾಗ್ದಾನ ಮಾಡಿರುತ್ತೀರಿ. ಆದರೆ ತಾವು ಕಳೆದ ಜುಲೈನಿಂದ ತಿಂಗಳಿಂದ 4 ಕಂತುಗಳ ಬಾಕಿ ಸಾಲಕ್ಕೆ ಕಟ್ಟದೆ ಉಳಿಸಿಕೊಂಡಿರುತ್ತೀರಿ. ಸಂಸ್ಥೆಯ ನಿಯಮಾನುಸಾರ ಬಾಕಿಯ ಮೇಲೆ ದಂಡ ಶುಲ್ಕವನ್ನು ಹೆಚ್ಚುವರಿಯಾಗಿ ಪಾವತಿಸಬೇಕಾಗುತ್ತದೆ. ಈ ಪತ್ರ ತಲುಪಿದ 15 ದಿನಗಳೊಳಗೆ ಬಾಕಿ ಮೊಬಲಗನ್ನು ಹಾಗೂ ದಂಡ ಶುಲ್ಕವನ್ನು ಮರುಪಾವತಿ ಮಾಡಲು ವಿನಂತಿ. ನಮ್ಮ ಈ ಪತ್ರಕ್ಕೆ ತಾವು ಸೂಕ್ತವಾಗಿ ಸ್ಪಂದಿಸಿ ನಮ್ಮಿಂದ ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಳ್ಳಲು ಅವಕಾಶ ನೀಡುವುದಿಲ್ಲ ಎಂಬ ಭರವಸೆ ನಾವು ಹೊಂದಿದ್ದೇವೆ.
ಬಾಕಿ ಹಣವನ್ನು ಮರುಪಾವತಿ ಮಾಡದಿದ್ದರೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತದೆ. ತಮ್ಮ ವಿಶ್ವಾಸಿ ಸ್ವಾಮಿ ಹಿಂದಿನ ವರ್ಷಗಳಂತೆಯೇ ಈ ವರ್ಷವೂ ಮುಂದಿನ ತಿಂಗಳ 10ನೇ ತಾರೀಕಿನಿಂದ ಮೈಸೂರು ನಗರದಲ್ಲಿ ಸುಪ್ರಸಿದ್ಧವಾದ ನವರಾತ್ರಿ ಮಹೋತ್ಸವವು ನಡೆಯುವುದು ಸರಿ ಅಷ್ಟೇ. ಆ ಸಂದರ್ಭದಲ್ಲಿ ನಮ್ಮ ಉದ್ಯಾನವನ ಇಲಾಖೆಯ ಪರವಾಗಿ ಫಲಪುಷ್ಪ ಪ್ರದರ್ಶನ ನಡೆಸಲು ತಕ್ಕ ಏರ್ಪಾಡುಗಳನ್ನು ಮಾಡಬೇಕೆಂದು ನಿರ್ಧರಿಸಲಾಗಿದೆ. ಈ ಪ್ರದರ್ಶನಕ್ಕೆ ಮೈಸೂರು ನಗರ ಮತ್ತು ಜಿಲ್ಲೆಯ ನಾನಾ ಕಡೆಗಳಿಂದ ಉತ್ತಮ ರೀತಿಯಲ್ಲಿ ಬೆಳೆಸಿರುವ ಫಲಪುಷ್ಪಗಳನ್ನು ತರಿಸಿ ಪ್ರದರ್ಶನಕ್ಕೆ ಏರ್ಪಾಡು ಮಾಡಬೇಕು. ಇದಲ್ಲದೆ ಮೈಸೂರು ನಗರದಲ್ಲಿರುವ ನಾಗರಿಕರು ತಮ್ಮ ಮನೆಗಳಲ್ಲಿ ಬೆಳೆಸಿರುವ ಕೈತೋಟಗಳ ಸಮೀಕ್ಷೆಯೊಂದನ್ನು ಪ್ರಮುಖ ಮಹನೀಯರ ಸಮಿತಿಯೊಂದರಿಂದ ನಡೆಸಬೇಕು. ಅತ್ಯುತ್ತಮವಾದುದಕ್ಕೆ ಬಹುಮಾನಗಳನ್ನು ನೀಡಬೇಕು. ಇದರ ಜೊತೆಗೆ ಸದರಿ ಪ್ರದರ್ಶನಕ್ಕೆ ವಿಶೇಷ ರೀತಿಯಲ್ಲಿ ಬೆಳೆಸಿರುವ ಫಲಪುಷ್ಪಗಳನ್ನು ಸಹ ಕಳುಹಿಸಿಕೊಡಲಾಗುವುದು. ತಮ್ಮ ವಿಶ್ವಾಸಿ